ನಮಸ್ಕಾರ ವೀಕ್ಷಕರೇ. ಆರೋಗ್ಯಪೂರ್ಣ ಕೂದಲಿಗೆ ಆಹಾರ, ತೈಲ ಜೀವನ ಮತ್ತು ಸ್ವಚ್ಛತೆ ಈ ಮೂರು ಅಂಶಗಳನ್ನು ಪಾಲಿಸಿದಲ್ಲಿ ತಲೆ ಕೂದಲು ಸೊಂಪಾಗಿ ಕಾಂತಿಯುತವಾಗಿರಲು ಸಾಧ್ಯ. ಚಹಾ ಡಿಕಾಕ್ಷನ್ ಅನ್ನು ಮಾಡಿ ಸೋಸಿ ಆರಿಸಿ ಅದರಲ್ಲಿ ತಲೆ ತೊಳೆಯುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ. ತೆಂಗಿನೆಣ್ಣೆ ಜೊತೆ ಕರಿಬೇವಿನ ಎಲೆಗಳನ್ನು ಉರಿಯಲ್ಲಿ ಚೆನ್ನಾಗಿ ಕಾಯಿಸಿ ಆರಿದ ನಂತರ ಕೂದಲಿನ ಬುಡಕ್ಕೆ ತಾಗುವಂತೆ ಹಚ್ಚಿ ಮಸಾಜ್ ಮಾಡಿ 2 ಗಂಟೆಯ ನಂತರ ಬೆಚ್ಚಗಿನ ನೀರಿನಲ್ಲಿ ತೊಳೆದುಕೊಂಡರೆ ಕೂದಲು ಕಪ್ಪಾಗಿ ದಟ್ಟವಾಗಿ ಬರುವುದಲ್ಲದೆ ಹೊಳಪಿನಿಂದ ಕೂಡಿರುತ್ತದೆ. ಕರಿಬೇವಿನ ಒಣ ಎಲೆ ಚೂರುಗಳು, ಒಣ ನಿಂಬೆ ಸಿಪ್ಪೆಯ ಚೂರುಗಳು, ಶೀಗೆಕಾಯಿ ಮೆತ್ತೆ ಇವುಗಳನ್ನು ಸೇರಿಸಿ ಪುಡಿ ಮಾಡಿಟ್ಟುಕೊಂಡು ಅದಕ್ಕೆ ಹಸಿರು ಕಡಲೆ ಹಿಟ್ಟು ಸೇರಿಸಿ ಏರ್ ಟೈಟ್ ಡಬ್ಬದಲ್ಲಿ ಸಂಗ್ರಹಿಸಿ ಶ್ಯಾಂಪೂವಿನ ಬದಲು ಇದನ್ನು ಬಳಸಬಹುದು. ತಲೆ ಕೂದಲು ಉದುರಲು ಹಲವು ಕಾರಣಗಳುಂಟು. ಸತ್ವಪೂರ್ಣ ಆಹಾರದ ಕೊರತೆ, ತಾತ್ಕಾಲಿಕ ಅನಾರೋಗ್ಯ, ಗರ್ಭಧಾರಣೆ, ಬಾಣಂತಿಗೆ ಇವೆಲ್ಲವೂ ಕಾರಣ. ಕೂದಲಿಗೆ ಜಿಡ್ಡು ದೊರಕುವುದು ಅವಶ್ಯಕ. ಇದನ್ನು ಒದಗಿಸಲು ರಾತ್ರಿ ಮಲಗುವ ಮುನ್ನ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ತೆಗೆದುಕೊಂಡು ಬುಡದಿಂದಲೂ ಹಚ್ಚಿ ನಯವಾಗಿ ತಿಕ್ಕಬೇಕು. ಮರುದಿನ ಬೆಳಿಗ್ಗೆ ತಲೆ ಸ್ನಾನ ಮಾಡಬೇಕು. ಕಡಲೆ ಹಿಟ್ಟು, ಮೊಸರು ಬೆರೆಸಿ ಕೂದಲನ್ನು ಚೆನ್ನಾಗಿ ತೊಳೆಯಿರಿ. ಇದರಿಂದ ಕೂದಲು ಕಾಂತಿಯುತವಾಗಿ ಕಾಣುತ್ತದೆ. ಅರ್ಧ ತೆಂಗಿನ ಹೋಳನ್ನು ತುರಿದುಕೊಂಡು ಮಿಕ್ಸಿಯಲ್ಲಿ ಹಾಕಿ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಶೋಧಿಸಿ ಆ ಹಾಲನ್ನು ತಲೆ ಕೂದಲಿಗೆ ಚೆನ್ನಾಗಿ ಲೇಪಿಸಿ 1 ಗಂಟೆಯ ನಂತರ ಸ್ನಾನ ಮಾಡಿರಿ. ಈ ರೀತಿ ತಿಂಗಳಿಗೊಮ್ಮೆ ಮಾಡುವುದರಿಂದ ತಲೆ ಕೂದಲು ಉದುರುವುದು ನಿಲ್ಲುವುದಲ್ಲದೆ ಕೂದಲು ಕಪ್ಪಾಗಿ ದಟ್ಟವಾಗಿ ಬೆಳೆಯುತ್ತದೆ. ತಲೆಗೆ ಚೆನ್ನಾಗಿ ಹುಳಿ ಮೊಸರು ಹಚ್ಚಿಕೊಳ್ಳಿ. ಫ್ರಿಜ್ಜಿನಲ್ಲಿ ಇಟ್ಟದ್ದು ಆಗಬಾರದು. ಮೊಸರು ಹಚ್ಚಿಕೊಂಡು ಆರಿದ ನಂತರ ಸ್ನಾನ ಮಾಡುವುದರಿಂದ ಕೂದಲು ಬೆಳೆಯುವುದು, ಹೊಟ್ಟು ನಿವಾರಣೆ ಆಗುವುದು, ಕೂದಲ ಹೊಳಪು ಬರುವುದು. 15 ದಿನಗಳಿಗೊಮ್ಮೆ ಹೀಗೆ ಮಾಡುತ್ತಾ ಇರಿ. ಕೂದಲಿಗೆ ಮೆಹಂದಿ ಎಲೆಗಳನ್ನು ರುಬ್ಬಿ ಚೆನ್ನಾಗಿ ಲೇಪಿಸಿದರೆ ಹೊಟ್ಟು ನಿವಾರಣೆ ಆಗುವುದು, ಜೊತೆಗೆ ಆರೋಗ್ಯದಾಯಕ ಕೂಡ. ತಿಂಗಳಿಗೆ 1 ಬಾರಿ ಮೊಟ್ಟೆಯ ಬಿಳಿ ಭಾಗ ಕೂದಲಿಗೆ ಲೇಪಿಸಿ ಆರಿದ ನಂತರ ತಲೆ ತೊಳೆದುಕೊಳ್ಳುವುದರಿಂದ ಕೂದಲಿಗೆ ರೇಷ್ಮೆ ಹೊಳಪು ಬರುವುದಲ್ಲದೆ ಕೂದಲು ಉದುರುವುದು ನಿಲ್ಲುತ್ತದೆ, ಜೊತೆಗೆ ಕೂದಲು ಬೆಳೆಯುತ್ತದೆ. 1 ಕಪ್ ಬಿಸಿ ನೀರಿನಲ್ಲಿ ಸ್ವಲ್ಪ ಮೆಹಂದಿ ಪುಡಿ, ನೆಲ್ಲಿಕಾಯಿ ಪುಡಿ, ಚಹಾದೆಲೆ, ಸ್ವಲ್ಪ ನಿಂಬೆ ರಸ, ರೋಸ್ ವಾಟರ್ ಬೆರೆಸಿ 6 ಗಂಟೆಗಳ ಕಾಲ ನೆನೆ ಹಾಕಲು ಬಿಟ್ಟು ಅದನ್ನು ಕೂದಲಿಗೆ ತಿಕ್ಕಿಕೊಂಡು 2 ಗಂಟೆ ನಂತರ ತಲೆ ಸ್ನಾನ ಮಾಡುವುದರಿಂದ ಕೂದಲು ಆರೋಗ್ಯಕರವಾಗಿ ಇರುತ್ತದೆ. ಈ ರೀತಿಯ 15 ದಿನಗಳಿಗೊಮ್ಮೆಯಾದರೂ ಮಾಡಬೇಕು. 1 ಗ್ಲಾಸ್ ಬಿಸಿ ನೀರಿನಲ್ಲಿ 1 ಹಿಡಿ ತುಳಸಿ ಎಲೆಗಳನ್ನು ಹಾಕಿ ಕುದಿಸಿರಿ. ಇದಕ್ಕೆ 2 ಚಮಚ ಚಹಾ ಸೊಪ್ಪನ್ನು ಹಾಕಿ ಪುನಃ ಕುದಿಸಿ ಶೋಧಿಸಿ. ನಂತರ ಈ ರಸವನ್ನು ಕೂದಲಿಗೆ ಲೇಪಿಸಿ ಅರ್ಧ ಗಂಟೆಯ ನಂತರ ಸ್ನಾನ ಮಾಡಿ. ಹಸಿ ಕೂದಲನ್ನು ಬಾಚಬೇಡಿ. ಇದರಿಂದ ಕೂದಲು ತುಂಬಾ ಉದುರುತ್ತದೆ. ತೊಡಕುಗಳನ್ನು ಕೈಯಿಂದ ಬಿಡಿಸಿ. ನಾವು ಬಾಚಣಿಗೆಯನ್ನು ಪ್ರತಿನಿತ್ಯ ಉಪಯೋಗಿಸುತ್ತೇವೆ. ಅದನ್ನು ಕೊನೆ ಪಕ್ಷ ವಾರಕ್ಕೆ 1 ಬಾರಿಯಾದರೂ ಸೋಪ್ ಪೌಡರ್, ಟೂತ್ ಬ್ರಷ್ ಬಳಸಿ ಸ್ವಚ್ಛಗೊಳಿಸಬೇಕು. ಹೊಟ್ಟಿನ ಸಮಸ್ಯೆ ಇರುವವರು 2 ದಿನಗಳಿಗೊಮ್ಮೆಯಾದರೂ ಬಾಚಣಿಗೆ ಸ್ವಚ್ಛಗೊಳಿಸಬೇಕು. ಮಂದಾರದ ಎಲೆಗಳನ್ನು ಚೆನ್ನಾಗಿ ರುಬ್ಬಿ ತಲೆಗೆ ಹಚ್ಚಿ 1 ಗಂಟೆಯ ನಂತರ ತಲೆಸ್ನಾನ ಮಾಡಿದರೆ ಕೂದಲು ಉದುರುವುದಿಲ್ಲ. ಅತಿ ಬಿಗಿಯಾಗಿ ಜಡೆ ಹೆಣೆಯಬಾರದು. ಚಿಕ್ಕ ಮಕ್ಕಳಿಗಂತೂ ಪ್ರತಿನಿತ್ಯ ಎಣ್ಣೆ ಹಚ್ಚುವುದರಿಂದ ಅವರ ಕೂದಲು ಚೆನ್ನಾಗಿ ಬೆಳೆಯುತ್ತದೆ ಮತ್ತು ಬೇಸಿಗೆಯಲ್ಲಿ ಎಣ್ಣೆಯಿಂದ ತಲೆ ತಂಪಾಗಿ ಇರುತ್ತದೆ. ದಿನಕ್ಕೆ 50ರಿಂದ 60 ಕೂದಲು ಉದುರುವುದು ಸ್ವಾಭಾವಿಕ. ಅನಾರೋಗ್ಯವೇನೂ ಇಲ್ಲದೆ ವಿನಾಕಾರಣ ಕೂದಲು ಉದುರುತ್ತಿದ್ದರೆ ವೈದ್ಯರನ್ನು ಸಂಪರ್ಕಿಸಿ. ವಾರಕ್ಕೆ 1 ಬಾರಿ ಆಲಿವ್ ಆಯಿಲ್ ಕಾಯಿಸಿ ಅದನ್ನು ತಲೆ ಕೂದಲಿಗೆ ಲೇಪಿಸುವುದರಿಂದ ಕೂದಲು ಫಳಫಳ ಹೊಳೆಯುತ್ತದೆ. ಚಿಕ್ಕ ಮಕ್ಕಳಿಗೆ ಹೇನು ಜಾಸ್ತಿ. ಕೊಬ್ಬರಿ ಎಣ್ಣೆಯಲ್ಲಿ ಕರ್ಪೂರ ಪುಡಿ ಮಾಡಿ ಹಾಕಿ ಆ ಎಣ್ಣೆಯನ್ನು ಬಿಸಿ ಮಾಡಿ ತಲೆಗೆ ಹಚ್ಚಿ ಮರುದಿನ ಬೆಳಿಗ್ಗೆ ತಲೆ ಸ್ನಾನ ಮಾಡಿಸಿ. ಎಣ್ಣೆ ಹಚ್ಚಿದಾಗ ತಲೆ ಬಾಚಿ ಹೇನು ಹೊರಬೀಳುತ್ತದೆ. ಎಣ್ಣೆಯಿಂದ ಚೆನ್ನಾಗಿ ತಲೆ ಮಸಾಜ್ ಮಾಡುವುದರಿಂದ ರಕ್ತ ಸಂಚಲನದಿಂದ ತಲೆ ಕೂದಲಿಗೆ ಒಳ್ಳೆ ಆರೋಗ್ಯ ದೊರಕಿದಂತಾಗುತ್ತದೆ. ವಾರಕ್ಕೆ 1 ಬಾರಿಯಾದರೂ ತಲೆಗೆ ಮಸಾಜ್ ಮಾಡಿರಿ. ಐರನ್, ವಿಟಮಿನ್ ಎ, ಬಿ, ಅಯೋಡಿನ್ ಎಲ್ಲವೂ ಕೂದಲಿಗೆ ಅತ್ಯವಶ್ಯಕ. ಇದರಿಂದ ಕೂದಲು ಚೆನ್ನಾಗಿ ಇರುತ್ತದೆ. ಇವುಗಳನ್ನು ಒದಗಿಸುವಂತಹ ಆಹಾರವನ್ನು ಸೇವಿಸಬೇಕು. 1 ಬಟ್ಟಲು ಹಾಲಿಗೆ 4 ಚಮಚ ಕೊಬ್ಬರಿ ಎಣ್ಣೆ ಬೆರೆಸಿ ತಲೆಯ ಕೂದಲಿಗೆ ಹಚ್ಚಿ ಬಿಸಿಯಾದ ನೀರಿನಲ್ಲಿ ಅದ್ದಿದ ಟವಲನ್ನು ತಲೆಗೆ ಸುತ್ತಿ ಈ ರೀತಿ 10-12 ಸಾರಿ ಬಿಸಿ ನೀರಿನ ಶಾಖ ಕೊಟ್ಟು ಅನಂತರ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ ಮತ್ತು ಸೊಂಪಾಗಿ ಬೆಳೆಯುತ್ತದೆ. ಬಾದಾಮಿ ಎಣ್ಣೆ ಕೂದಲಿಗೆ ತುಂಬಾ ಒಳ್ಳೆಯದು. ವಾರಕ್ಕೆ 1 ಬಾರಿ ತಲೆಗೆ ಮಸಾಜ್ ಮಾಡಿದರೆ ಕೂದಲು ಚೆನ್ನಾಗಿ ಬೆಳೆಯುತ್ತದೆ. 1/4 ಕಪ್ಪು ಮೊಸರು, ಅರ್ಧ ಟೀ ಚಮಚ ಕಡಲೆ ಹಿಟ್ಟು, 1 ಟೀ ಚಮಚ ಆಲಿವ್ ಆಯಿಲ್, ಅರ್ಧ ಟೀ ಚಮಚ ನಿಂಬೆ ರಸ ಹಚ್ಚುವುದರಿಂದ ಕೂದಲಿನ ಕಾಂತಿ ಹೆಚ್ಚುತ್ತದೆ, ಜೊತೆಗೆ ಕೂದಲು ಉದುರುವುದು ಕಡಿಮೆಯಾಗುತ್ತದೆ.
ಹೇರ್ ಸ್ಪ್ರೇ, ಜೆಲ್, ಡೈ, ಕಲ್ಲರ್ ಇವುಗಳನ್ನು ಅತಿಯಾಗಿ ಉಪಯೋಗಿಸಬಾರದು. ಮೆತ್ತೆ ಪುಡಿಗೆ ಸ್ವಲ್ಪ ನೀರು ಹಾಕಿ ಒಂದು ರಾತ್ರಿ ನೆನೆಸಿ ಮರುದಿನ ಸ್ವಲ್ಪ ಮೊಸರು ಬೆರೆಸಿ ತಲೆಗೆ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಕೂದಲು ತೊಳೆದರೆ ತಲೆ ಹೊಟ್ಟು ಹೋಗುವುದು, ಕೂದಲು ಬೆಳೆಯಲು ಅನುಕೂಲವಾಗುವುದಲ್ಲದೆ ದೇಹಕ್ಕೆ ತಂಪನ್ನು ನೀಡುತ್ತದೆ. ಸಿಗರೇಟು ಸೇದುವುದು, ಚಿಂತೆ ಇವೆರಡು ಕೂದಲಿನ ವೈರಿ. ಇವುಗಳಿಂದ ಕೂದಲು ಉದುರುತ್ತದೆ. ನೆಲ್ಲಿಯನ್ನು ರುಬ್ಬಿ ಕೂದಲಿಗೆ ಲೇಪಿಸುವುದರಿಂದ ಬಿಳಿ ಕೂದಲು ಬರುವುದನ್ನು ತಡೆಗಟ್ಟಬಹುದು. ಕೂದಲನ್ನು ಹರಡಿಕೊಂಡು ಬಿಸಿಲಿಗೆ ಹೋದರೆ ಕೂದಲು ಒಡೆಯುತ್ತದೆ. ರುಬ್ಬಿದ ಮೆತ್ತೆಯನ್ನು ಕೂದಲಿಗೆ ಲೇಪಿಸಿ ನಂತರ ತಲೆ ತೊಳೆಯುವುದರಿಂದ ಕೂದಲು ಉದುರುವುದು ಮತ್ತು ತಲೆಹೊಟ್ಟು ಕಡಿಮೆಯಾಗುತ್ತದೆ. ಒಂದು ನಿಂಬೆಹಣ್ಣಿನ ರಸಕ್ಕೆ 1 ಟೇಬಲ್ ಚಮಚ ನೀರನ್ನು ಬೆರೆಸಿ ತಲೆಗೆ ಹಚ್ಚಿ ನಂತರ ತಲೆ ತೊಳೆದುಕೊಳ್ಳುವುದರಿಂದ ಹೊಟ್ಟು ನಿವಾರಣೆಯಾಗುತ್ತದೆ. ಈ ರೀತಿ ವಾರಕ್ಕೆ 2 ಬಾರಿ ಮಾಡಬೇಕು. 50 ಗ್ರಾಂ ಎಣ್ಣೆಗೆ 1 ಚಮಚ ಮೆತ್ತೆ ಪುಡಿ ಬೆರೆಸಿ ಮಸಾಜ್ ಮಾಡಿ ಹೊಟ್ಟು ಮಾಯವಾಗುತ್ತದೆ. ತಲೆ ಕೂದಲು ಸೀಳುಸಲಾಗಿ ಒಣಗಿದ್ದರೆ ಮತ್ತು ಕಾಂತಿಹೀನವಾಗಿದ್ದರೆ 1 ಮೊಟ್ಟೆಯ ಹಳದಿ ಭಾಗವನ್ನು 1 ಚಮಚ ಬಾದಾಮಿ ಎಣ್ಣೆ ಬೆರೆಸಿ ಕೂದಲಿಗೆ ಲೇಪಿಸಿ ನಂತರ ತಲೆ ತೊಳೆಯುವುದರಿಂದ ಕೂದಲು ಉದುರುವಿಕೆ ಕಡಿಮೆಯಾಗುತ್ತದೆ. 6 ಚಮಚ ನೆಲ್ಲಿಕಾಯಿ ಪುಡಿ, 4 ಚಮಚ ಮೊಸರು, 4 ಚಮಚ ನಿಂಬೆ ರಸ, 4 ಚಮಚ ಹಾಲು ಎಲ್ಲ ಬೆರೆಸಿ ಈ ಮಿಶ್ರಣವನ್ನು ತಲೆಗೆ ಹಚ್ಚಿ 40 ನಿಮಿಷಗಳು ನೆನೆಸಿ. ಇದರಿಂದ ತಲೆ ಹೊಟ್ಟು ಕೂದಲು ಉದುರುವಿಕೆ ಕಡಿಮೆಯಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಒತ್ತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.